श्रुत्या इदं दुष्टर्वितक्रमे त्रेधारकथेयमूढवर्णगाकुशले यजमानस्य कैलरव प्रयतपाणि शरणं प्रपद्ये विश्वा स्वभजन्नो अस्तु संकल्पसिद्धिरिति भवन्तो महान्तो न गृह्णन्तो संकल्पसिद्धिरस्तु ಈಗ ಭಗವಂತನಿಗೆ ಮೂಲಬಿಂಬದಿಂದ ಸಾಕಾರವಾಗಿ ಭಗವಂತ ಈ ಉತ್ಸವ ಬೇರಕ್ಕೆ ಬಂದು ಕಲ್ಯಾಣ ಮಹೋತ್ಸವಕ್ಕೆ ಸಿದ್ಧರಾಗಿದ್ದಾರೆ. ಸಾಮಾನ್ಯವಾಗಿ ವಿವಾಹ ಅಂದ ತಕ್ಷಣ ಮನೆಯಲ್ಲಿ ಸಡಗರ ಸಂಭ್ರಮ ಇರುತ್ತೆ. ಅದೇ ರೀತಿಯಾಗಿ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ಭಕ್ತಾದಿಗಳಾದಂತಹ ನಾವು ನೆರವೇರಿಸ್ತಾ ಇರುವುದರಿಂದ ಅದೇ ಒಂದು ಸಡಗರ ಸಂಭ್ರಮ ವಿಶೇಷವಾಗಿ ಈ ದೇವಾಲಯದಲ್ಲಿ ನೆರವೇರಬೇಕು. ಮೊದಲಿಗೆ ವಿವಾಹ ಅಂದಾಗ ಮನೆಯಲ್ಲಿ ಮಂಗಳ ದ್ರವ್ಯಗಳ ಒಂದು ಪೂಜೆ ಆಗುತ್ತೆ. ಅರಿಶಿಣ ಕುಂಕುಮ ಶಾಸ್ತ್ರ ಅಂತ ಹೇಳಿ ಮನೆಯಲ್ಲಿ ಮಾಡ್ತೀವಿ. ಮನೆಯಲ್ಲಿ ವಧುವರರಿಗೆ ಈ ಅರಿಶಿಣ ಶಾಸ್ತ್ರ ಮಾಡುವುದು ಮುತ್ತೈದೆಯರು ಸೇರಿ ಮಾಡ್ತಾರೆ. ಆದರೆ ಭಗವಂತನ ಕಲ್ಯಾಣ ಮಹೋತ್ಸವದಲ್ಲಿ ಕನ್ನಿಕೆಯರು ಮುಂದೆ ಅವರಿಗೆ ಸಿಗುವಂತಹ ವರ ರಾಮಚಂದ್ರನಷ್ಟೇ ಏಕಪತ್ನಿ ವ್ರತಸ್ಥನಾಗಿದ್ದು 16 ಗುಣಗಳ ಉಳ್ಳವನಾಗಿರಲಿ ಅಂತ ಹೇಳಿ ಆ ಭಗವಂತನ ಅನುಗ್ರಹದಿಂದ ಅಂತ ವರ ಸಿಗಬೇಕು ಅಂತ ಹೇಳಿ ಭಗವಂತನ ಅನುಗ್ರಹಕ್ಕೋಸ್ಕರ ಆ ಕನ್ನಿಕೆಯರಿಂದ ಮಂಗಳ ದ್ರವ್ಯ ಶಾಸ್ತ್ರ ಆಗುತ್ತೆ. ಅದಾದ ನಂತರ ಭಗವಂತನಿಗೆ ನಿಶ್ಚಯ ತಾಂಬೂಲ ಅಂತ ಹೇಳಿ ನಿಶ್ಚಿತಾರ್ಥ ಯಾವ ರೀತಿಯಾಗಿ ಸೀತಾ ಸ್ವಯಂವರ ನೆರವೇರಿತು, ಆ ಒಂದು ಸ್ವಯಂವರ ಹೇಗೆ ನೆರವೇರಿ ಅವರಿಬ್ಬರ ವಿವಾಹ ಹೇಗೆ ನೆರವೇರಿತು ಅಂತ ಹೇಳಿ ಸ್ವಲ್ಪ ಅದರ ಬಗ್ಗೆ ವಿವರ ಹೇಳಿ ತದನಂತರ ಭಗವಂತನ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮಗಳು ನಿಶ್ಚಯ ತಾಂಬೂಲ ಆದ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಮಧುಕತ್ವವನ್ನು ಸಿಗಲು ಆ ಕಲ್ಯಾಣ ಪ್ರಧಾನ ಆದ ನಂತರ ಮಾಂಗಲ್ಯ ಧಾರಣೆ, ನಂತರ ಸಮನ್ಮಾನ ಸಮರ್ಪಣೆ, ಅಕ್ಷತಾರೋಹಣ, ಲಾಜಾಹೋಮ, ನಂತರ ಭಗವಂತನಿಗೆ ಪೂಜೆಗಿನ ಹಾಡ, ನಂತರ ಭಗವಂತನಿಗೆ ಅಷ್ಟಾವಧಾನ ಸೇವೆ, ಮಹಾನೀರಾಂಜನ ಇಷ್ಟು ಕಾರ್ಯಕ್ರಮ ಈಗ ನೆರವೇರುತ್ತೆ. ಈಗ ಮೊದಲಿಗೆ ಅರಿಶಿಣ ಕೊಡುವಂತಹ ಶಾಸ್ತ್ರಗಳು ಯಾರಾದರೂ ಹೆಣ್ಣುಮಕ್ಕಳು 12 ವರ್ಷ ಮೇಲ್ಪಟ್ಟಿರುವಂತಹ ಋತುಮತಿಯಾಗಿರುವಂತಹ ಹೆಣ್ಣುಮಕ್ಕಳಿದ್ದರೆ ಆ ಒಂದು ಸ್ವಾಮಿ ಒಂದು ಕಾರ್ಯವನ್ನು ನಿಮ್ಮ ಒಂದು ಹಸ್ತಗಳಿಂದ ನೆರವೇರಿಸಬಹುದು. ಬಂದಿದ್ರ ದೀಕ್ಷಿತ ಆ ರೀತಿಯಾಗಿ ಮರ್ಯಾದಾ ಪುರುಷೋತ್ತಮ ಪುಂಸಾ ಮಧುಕರ ಮೋಹಾಯ ಪುಣ್ಯಶ್ಲೋಕಾಯ ಅಂದ್ರೆ ರಾಮಚಂದ್ರನು ಕೈಕೇಯಿಗೆ ಲಕ್ಷ್ಮಣ ಸ್ವಾಮಿ, ಭರತ ಶತ್ರುಘ್ನರು ಸುಮಿತ್ರಾದೇವಿಗೆ ಜನ್ಮವನ್ನು ತಾಳ್ತಾರೆ. ಅವರಿಬ್ಬರು ಆ 4 ಜನ ಅರಮನೆಯಲ್ಲಿ ಬೆಳೆದು ದೊಡ್ಡವರಾಗ್ತಿರ್ತಾರೆ. ಆಗ ರಾಮನಿಗೆ ಇನ್ನೇನು ಒಂದು 12 ವರ್ಷ ತುಂಬುವ ಸಮಯ. ಆಗ ವಿಶ್ವಾಮಿತ್ರರು ಬಂದು ಸ್ವಾಮಿ ದಶರಥರಲ್ಲಿ ವಿಶ್ವಾಮಿತ್ರ ಕೇಳ್ತಾ ಇದ್ದಾರೆ, ನನ್ನ ಒಂದು ಯಾಗಕ್ಕೆ ರಾಕ್ಷಸರಿಂದ ಅನೇಕ ಉಪಟಳಗಳಿದೆ, ಆದುದರಿಂದ ನಿನ್ನ ಮಗನಾದಂತಹ ರಾಮಚಂದ್ರನನ್ನು ಈ ಯಾಗ ರಕ್ಷಣೆಗಾಗಿ ಕಳಿಸಿಕೊಡು ಅಂತ ಹೇಳಿ ಆ ವಿಶ್ವಾಮಿತ್ರರು ಮಾತಾಡಕ್ಕೆ ಬಂದಿದ್ದೀರಾ? ಮಾತಾಡಬಾರ್ದಮ್ಮ, ಮೈಕ್ ಕೊಟ್ಬಿಡೋಣ ನೋಡಿ, ಮಾತಾಡಿದ್ರೆ ಮೈಕ್ ಕೊಡ್ತೀವಿ. ದಶರಥ ಮಹಾರಾಜರಿಗೆ ಬಹಳ
ಆದಿಶೇಷ ಯಾವಾಗಲೂ ಹಿಂದೆನೇ ಇರ್ತಾರೆ. ಅದಕ್ಕೋಸ್ಕರ ಆ ಲಕ್ಷ್ಮಣ ಸ್ವಾಮಿಯ ನೆರಳಾಗಿ ಯಾವಾಗಲೂ ಹಿಂದೆನೇ ಇರಬೇಕು. ಅದಕ್ಕೋಸ್ಕರ ತಾನೂ ಕೂಡ ಆ ಒಂದು ಯಜ್ಞ ರಕ್ಷಕನಾಗಿ ಇಬ್ಬರೂ ಕೂಡ ಆ ವಿಶ್ವಾಮಿತ್ರರ ಹಿಂದೆ ಹೊರಡುತ್ತಾರೆ. ಇನ್ನು ಕಾಡಿನ ಸಮೀಪ ಹೋಗಬೇಕು. ಆ ಸಮಯಕ್ಕೆ ರಾಕ್ಷಸರಿಂದ ಒತ್ತಡ ಪ್ರಾರಂಭ ಆಗುತ್ತೆ. ರಾಮಚಂದ್ರನಿಗೆ ತನ್ನ ಎಷ್ಟು ವಿದ್ಯೆ ಇದೆಯೋ ಅದರಲ್ಲಿ ಆ ಒಂದು ರಕ್ಷಣೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ದಾರಿಯಲ್ಲಿ ಹೋಗಬೇಕಾದ್ರೆ ವಿಶ್ವಾಮಿತ್ರರು ಅನೇಕ ವಿದ್ಯೆಗಳನ್ನು ಶಸ್ತ್ರಾಸ್ತ್ರಗಳನ್ನು ಆ ರಾಮಚಂದ್ರನಿಗೆ ಉಪದೇಶ ಮಾಡ್ತಾ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ಇನ್ನ ಯಾಗ ರಕ್ಷಣೆ ಆಗಿ ಆ ರಾಕ್ಷಸರ ಸಂಹಾರ ಆಗುತ್ತೆ. ಅದಾದ ನಂತರ ಅಲ್ಲಿಂದ ವಿಶ್ವಾಮಿತ್ರನಿಗೆ ಕೈ ಕೊಡುತ್ತೆ. ಜನಕಪುರಿಯಲ್ಲಿ ಸೀತಾ ಸ್ವಯಂವರ ಆಗ್ತಾ ಇದೆ. ಆ ಸ್ವಯಂವರಕ್ಕೆ ವೀರ್ಯ ಶುಲ್ಕವಾಗಿ ಶಿವಧನಸ್ಸನ್ನು ಇಟ್ಟಿರ್ತಾರೆ. ಈ ಶಿವಧನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಶಿವನ ಒಂದು ಬಿಲ್ಲು, ಒಂದು ಬಾಣ, ಧನಸ್ಸು. ಆ ಧನಸ್ಸನ್ನು 5,000 ಜನ ಬಲಿಷ್ಠರಾಗಿರುವಂತಹ ಸೈನಿಕರು ಒಂದು ಮಂಜೂಷ ಎನ್ನುವ ಒಂದು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು 5,000 ಜನ ಎಡ್ಕೊಂಡು ಬರ್ತಾರೆ. ಅಷ್ಟು ಭಾರವಾಗಿರುವಂತಹ ಆ ಒಂದು ಶಿವಧನಸ್ಸನ್ನು ಯಾರು ಎತ್ತಿ ಅದಕ್ಕೆ ದಾರವನ್ನು ಕಟ್ಟಿ ಅದನ್ನು ನಿಲ್ಲಿಸ್ತಾರೋ ಅವರಿಗೆ ತನ್ನ ಮಗಳಾದಂತಹ ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಹೇಳಿ ಆ ಜನಕ ಮಹಾರಾಜ ಒಂದು ಶಾಸನವನ್ನು, ಒಂದು ವಿಚಾರವನ್ನು ಎಲ್ಲ ಕಡೆ ಹಬ್ಬಿಸ್ತಾರೆ. ಆ ರೀತಿಯಾಗಿ ಈ ವಿಚಾರ ವಿಶ್ವಾಮಿತ್ರರ ಕಿವಿಗೆ ಬೀಳುತ್ತೆ. ಅದಕ್ಕೆ ಮುಂಚೆ ಯಾವಾಗ ಸೀತೆಗೆ ಸ್ವಯಂವರ ಏರ್ಪಾಡಾಗಿದೆ ಅಂತ ಗೊತ್ತಾಗುತ್ತೆ, ದೇವಾದಿ ದೇವತೆಗಳು, ಅನೇಕ ರಾಜರುಗಳು, ಅನೇಕ ಬಲಿಷ್ಠವಾದ ಮಹಾರಾಜರುಗಳು ಬಂದು ಆ ಒಂದು ಮಂಜೂಷವನ್ನು 1 ಇಂಚು ಕೂಡ ಮೇಲೆ ಎತ್ತಕ್ಕಾಗದೆ ಎಲ್ಲರೂ ಸೋತು ಮುಂದೆ ಹೊರಟೋಗ್ತಾರೆ. ಕೊನೆಗೆ ಎಲ್ಲ ರಾಜರು ಸೇರಿ ಇದು ಅಸಾಧ್ಯವಾದಂತಹ ಕೆಲಸ, ಇಷ್ಟೊಂದು ಸುಂದರವಾಗಿರುವಂತಹ ಸೀತೆಯನ್ನು ಯಾರಿಗೂ ಕೊಟ್ಟು ಮದುವೆ ಮಾಡೋದ್ರಿಂದ ಅದು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಒಂದು ನಿರ್ಣಯಕ್ಕೆ ಬಂದು ಆತನ ಮೇಲೆ ಯುದ್ಧವನ್ನು ಮಾಡಿ ಆ ಸೀತೆಯನ್ನು ನಾವು ವಿವಾಹ ಆಗಬೇಕು ಅಂತ ಹೇಳಿ ಎಲ್ಲ ರಾಜರುಗಳು ಸೇರಿ ಯುದ್ಧಕ್ಕೆ ಬರ್ತಾರೆ ಜನಕನ ಮೇಲೆ. ಆಗ ಜನಕ ಮಹಾರಾಜ ಶ್ರೀಮತೆ ರಾಮಾನುಜಾಯ ನಮಃ. ಮುರುಳಿ ಆಚಾರ್ಯ ಕನಕಪುರ ಕ್ಷೇತ್ರದಲ್ಲಿರುವಂತಹ ಶ್ರೀ ಕ್ಷೇತ್ರ ಖಿಳ್ಳೆ ರಂಗನಾಥ ಸ್ವಾಮಿ ದೇವಸ್ಥಾನ. ವಿಶೇಷವಾಗಿ ಇವತ್ತಿನ ದಿವಸ ವಸಂತ ನವರಾತ್ರಿಗಳು. ಈ ದೇವಸ್ಥಾನದಲ್ಲಿ 107ನೇ ವರ್ಷದ ಸೀತಾರಾಮ ಕಲ್ಯಾಣ ಮಹೋತ್ಸವವು ನೆರವೇರುತ್ತಾ ಇದೆ. ಇದು 4ನೇ ದಿವಸ. 22ನೇ ತಾರೀಕು ಇದೇ ರೀತಿಯಾಗಿ ವಿಶೇಷವಾಗಿ ಶ್ರೀ ಭೂನೀಡಾ ಸಹಿತವಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ನೆರವೇರುತ್ತೆ. ಅನಾದಿ ಕಾಲದಿಂದಲೂ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಉತ್ಸವಗಳು, ಮಹೋತ್ಸವಗಳು, ಬ್ರಹ್ಮೋತ್ಸವಗಳು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಪ್ರಧಾನ ಅರ್ಚಕರಾದಂಥ ರಾಮ್ ಪ್ರಸಾದ್ ದೀಕ್ಷಿತ್ ಅವರು ಇಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ. ಇವತ್ತಿನ ದಿವಸ ಸಾಯಂಕಾಲ 6 ಗಂಟೆಯಿಂದ ಸೀತಾರಾಮ ಕಲ್ಯಾಣ ಮಹೋತ್ಸವ ಪ್ರಾರಂಭ ಆಯಿತು. ಈಗ 10 ಗಂಟೆಗೆ ಸ್ವಾಮಿಗೆ ಮಹಾ ನೀರಾಂಜನ ಸಮರ್ಪಣೆ ಆಗಿದ್ದೆ. ಈ ದೇವಸ್ಥಾನದಲ್ಲಿ ಬಂದು ಏನು ಕೋರಿಕೆಗಳನ್ನು ಬೇಡ್ತಾರೆ ಆ ಒಂದು ವಿಶೇಷವಾದ ಕೋರಿಕೆಗಳನ್ನು ಭಗವಂತ ಧರ್ಮ ಪದ್ಧತಿಯಾಗಿದ್ದರೆ ಅದನ್ನು ಸಂಪೂರ್ಣವಾಗಿ ನೆರವೇರಿಸ್ತಾನೆ. ಆ ರೀತಿಯಾಗಿ ಈ ರಂಗನಾಥನ ವಿಶೇಷ ಕ್ಷೇತ್ರದಲ್ಲಿ ಈ ಸೀತಾರಾಮ ಕಲ್ಯಾಣ ಮಹೋತ್ಸವ ಭಗವಂತ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಸಕಲ ಸಂತಾನ ಸೌಖ್ಯವನ್ನು ಕಲ್ಪಿಸಿ ಸಂಪೂರ್ಣ ಅನುಗ್ರಹಿಸಬೇಕೆಂದು ಹೇಳಿ ವಿಶೇಷವಾಗಿ ಇವತ್ತಿನ ಉತ್ಸವದ ಮುಖಾಂತರ ತಮ್ಮೆಲ್ಲರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮ್. ಅದೇ ಅಲ್ಲಿ ದೇವಸ್ಥಾನಕ್ಕಾದ್ರೆ ಹೇಗಾದ್ರೂ ಬರ್ಬೋದು, ಯಾರು ಕಂಡೀಷನ್ ಹಾಕಲ್ಲ. ಮುಗಿತಾ? ನೀವು ಬನ್ನಿ, ಸೇವಕತ್ರ ಬಂದು ಕೂತ್ಕೊಳ್ಳಿ. ಬಾಬಾ ಓಂ ಇಮಂ ಮೇ ವರ್ಣೇ ಶ್ರುಧೇವ ವಧ್ಯಾತ್ಮಣಯಾತ್ತಾ ಮಸ್ರಾದಿಗೆ ತತ್ವಾನಾಮಿ ಬ್ರಹ್ಮಣಾ ವಂದಮಾನಸ್ತದಾಯಾಸ್ತೆ ಯಜಮಾನೋರ್ಮೇ ಹೇಡವಾನವರ್ಣೇಹ ಪಂಚರಜುಸಮಾನಾಯುರ್ಮೋಷಿ. ಓಂ ಕನ್ಯಾಧಾನ ಮುಹೂರ್ತ ಶುಭ ಮುಹೂರ್ತೋऽस्तु ಸುಪ್ರತಿಷ್ಠಿತಮಸ್ತು.
मांगल्य महालक्ष्मी देवताभ्यो नमः आवाहन पूजांच करिष्ये मांगल्य अपोपस्पृश्य शुद्धाचमनीयं समर्पयामि अक्षतान् विकीर्य हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महामहः माङ्गल्य महालक्ष्मी देवताभ्यो नमः आवाहयामि स्थापयामि पूजयामि ध्यायामि ध्यानं समर्पयामि अक्षता आवाहयामि समर्पयामि आदारविन्दयोः हस्तारविन्दयोः स्थापयामि शुद्धोदकस्नानं समर्पयामि अलङ्करणास्योपरि वस्त्रम् अक्षता हरिद्रा कुङ्कुमसिन्धूरा गन्धं पुष्पमालिका धूपं दीपं दर्शयामि वनस्पत्यरथोत्पन्नो गन्धाढ्यो गन्धमोत्तमः आग्रेयः सर्वदेवानां धूपोऽयं प्रतिगृह्यताम् अथ नीराजनं दन्दर्शयामि हिरण्यपात्रं मधोः पूर्णं ददाति मधुव्योदायति एकधा ब्रह्मणो वारति एकदैवमानः नित्येजो दधाति माङ्गल्यमहालक्ष्मी देवताभ्यो नमः एकादशि नीराजनं दन्दर्शयामि जय इन्दिरारमण गोविन्द ಬೇರೆ ದಂಪತಿಗಳಿದ್ರೆ ಬೇಗ ಬರಬೇಕು. ದಂಪತಿಗಳಿದ್ರೆ ಮಾತ್ರ ಬಂದು ಮೊದಲಿಗೆ ಹಸ್ತಪ್ರಕ್ಷಾಳ ಹಸ್ತಪ್ರಕ್ಷಾಳ ದಯವಿಟ್ಟು ಪಂಚೆ ಶೆರೆ ಧಾರಣೆ ಮಾಡಿದ್ರು ಮಾತ್ರ ಬರಬೇಕು. ಪ್ಯಾಂಟ್ ಶೆರೆ ಹಾಕಿದ್ರೆ ದಯವಿಟ್ಟು ಓಂ ಕನ್ಯಾ ಕನಕ ಸಂಬಂಧೆ ಕನಕ ಪ್ರಣಯುತ ದಾಸ್ಯಾಮಿ ವಿಷ್ಣವೇ ಸೂಕ್ಷ್ಮಂ ಫಲಕನಿಷಯ ವಿಷ್ಣುಂಭರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ದುರ್ಗಾಪಣೀಮಹೇ ವಿಷ್ಣುಂ ಸೀತಾರಾಮ ಕಲ್ಯಾಣ ಮಹೋತ್ಸವೇನ ಸರ್ವೇಷಾಂ ಭಕ್ತಭಾವನಾ ನ್ಯಾಯಭಾವನಾ ಶುಭೋತ್ತಮಸ್ತು. कन्या कनक संपन्ने कनकाभरणैरुत दास्यामि विष्णवे तुभ्यं ब्रह्मलोक जिगीषय विश्वंभर पंचभूत साक्षिण्य सर्वदेवता इमा सीतादेवी ऋणीमहे ऋणिध्वं कन्याधर निराकार साकार ಸಮಸ್ತ ಲೋಕ ಒಡೆಯನಾದಂತಹ ಮಹಾಲಕ್ಷ್ಮಿ ಸ್ವರೂಪಿಣಿಯಾದಂತಹ ಜನಕ ಮಹಾರಾಜನ ಪುತ್ರಿಯಾದಂತಹ ಮಹಾಲಕ್ಷ್ಮಿ ಸ್ವರೂಪಿಣಿ ಸೀತಾ ಮಹಾಲಕ್ಷ್ಮಿ ಕನ್ಯಾ ಋಣೀಮಹೇ ಋಣಿಧ್ವಂ. ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಸ್ವರೂಪಿಯಾದಂತಹ ಸೀತಾ ಮಹಾಲಕ್ಷ್ಮಿ ಕನ್ಯಾ ಈ ಇಬ್ಬರ ಒಂದು ವಿವಾಹ ಸಾಕ್ಷಿಯಾಗಿ ದೇವಾನು ದೇವತೆಗಳು ಭಗವಂತ ಈ ಒಬ್ಬ ಕ್ಷೇತ್ರಪಾಲಕರಾದಂತಹ ಕಿಲ್ಲೆ ರಂಗನಾಥ ಸ್ವಾಮಿಯು ಮತ್ತು ಇಂದ್ರಾದಿ ಅಷ್ಟದಿಕ್ಪಾಲಕರು ದ್ವಾರಪಾಲಕರು ನವಗ್ರಹಗಳು ಸೇರಿ ಈ ಒಂದು ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಭಗವಂತನ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಈ ಲೋಕೋದ್ಧಾರಕ್ಕೋಸ್ಕರ ಮಾಡುತ್ತಿರುವಂತಹ ಕಲ್ಯಾಣ ಸುಸೂತ್ರವಾಗಿ ನೆರವೇರಲಿ ಅಂತ ಹೇಳಿ ಭಗವಂತನ ಅನುಗ್ರಹದಿಂದ ಈಗ ಕನ್ಯಾವಧಾನ ನೆರವೇರುತ್ತೆ. ಒಂದು ಕಾಯಿಟ್ಟು ಹೇಳಿ. ದೇವ್ರಿಗೆ ಆಗಕ್ಕಾಗಲ್ಲಮ್ಮ, ಸಣ್ಣದ ಕೈ ಇರುತ್ತೆ.
ಸ್ವಲ್ಪ ಹಿಂದಕ್ಕೆ ನಿಂತ್ಕೊಂಡು ಕುತ್ಕೊಳ್ಳಿ ಎಲ್ಲರೂ. ಹಿರಿಯರು ಕೆಂಪಗೆ ಹಣೆ ಕೊಟ್ಟು ದೊಡ್ಡದಾಗಿ ಇಡ್ತಿದ್ರು ಹೆಣ್ಣು ಮಕ್ಕಳು. ಆದರೆ ಈಗಿನ ಕಾಲದಲ್ಲಿ ಕಣ್ಣಿಗೂ ಕಾಣಿಸಿದ್ರೆ ಆ ಸ್ಟಿಕ್ಕರ್ ಇಟ್ಕೊಳ್ತೀವಿ. ಯಾಕಪ್ಪ ಅಂದರೆ ಎಲ್ಲ ನರಗಳು ಬಂದು ಸೇರೋದು ಭ್ರೂ ಮಧ್ಯದಲ್ಲಿ. ಆ ಜಾಗ ಯಾವತ್ತೂ ಖಾಲಿ ಇದ್ದರೆ ಋಣಾತ್ಮಕ ಶಕ್ತಿಗಳು ಬೇಗ ನಮ್ಮ ದೇಹವನ್ನು ಆವರಿಸ್ತವೆ. ಅದಕ್ಕೋಸ್ಕರ ಯಾವಾಗಲೂ ಹಣೆಗೆ ಕುಂಕುಮ ಧಾರಣೆ ಮಾಡಬೇಕು. ಆಗ ಬೇರೊಬ್ಬರು ನಮ್ಮನ್ನು ಆಕರ್ಷಣೆ ಮಾಡುವುದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಹಿರಿಯರು ಹೇಳ್ತಾರೆ, ಹಣೆಗೆ ಯಾವಾಗಲೂ ಕುಂಕುಮ ಇಟ್ಕೊಂಡು ಹೊರಗಡೆ ಹೋಗಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿಡೋದಿಲ್ಲ ಅಂತ ಹೇಳಿ. ಆ ರೀತಿಯಾಗಿ ಸ್ವಾಮಿಯ ಕಲ್ಯಾಣ ಮಹೋತ್ಸವದಲ್ಲಿ ಶಿರೋಭೂಷಣ ಧಾರಣೆ ಆಗುತ್ತೆ. ಎಲ್ಲರೂ ಗೋವಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ಶಿರೋಭೂಷಣ ಧಾರಣಂ ಕರಿಷ್ಯೆ. ಶ್ರೀರಾಮಚಂದ್ರ ಸ್ವಾಮಿ ಭಗವಾನ್ ಕಿ ಓಂ ಹೃದ್ಯಾಸ್ನ ಸ್ವಾಮಿಗೆ ಸಾಮಾನ್ಯವಾಗಿ ಕಾಶಿ ಯಾತ್ರೆ ಅಂತ ಹೇಳಿ ನಮ್ಮ ವಿವಾಹಗಳಲ್ಲಿ ಮಾಡ್ತೇವೆ. ಅಂದರೆ ಒಂದು ಮಗು ಜನನ ಆದ ನಂತರ ಮುಖ್ಯವಾಗಿ 16 ಸಂಸ್ಕಾರಗಳಿರುತ್ತೆ. ಅದರಲ್ಲಿ ವಿಶೇಷವಾಗಿ ಉಪನಯನ ಅಂತ ಹೇಳಿ. ಉಪನಯನ ಅಂದರೆ ಹತ್ತಿರ ಇದ್ದು ವೀಕ್ಷಿಸುವುದು ಅಂತ. ಅಂದರೆ ಎಲ್ಲಿ ಗುರುಕುಲದಲ್ಲಿ ಗುರುಗಳು ಹೇಳುವಂಥ ಮಂತ್ರವನ್ನು, ಅವರು ಹೇಳಿಕೊಡುವಂಥ ವಿದ್ಯೆಯನ್ನು ವೀಕ್ಷಿಸಿ ಅದನ್ನು ನಾವು ಕಲಿಯಬೇಕು ಅಂತ. ಆ ರೀತಿಯಾಗಿ 8 ವರ್ಷಕ್ಕೆ 7 ವರ್ಷ ತುಂಬಿರಲಿ ಅಥವಾ 7ನೇ ವರ್ಷದಲ್ಲಾಗಲಿ ಅಥವಾ 12 ವರ್ಷದ ಒಳಗಡೆ ತಂದೆ ಮತ್ತು ಮಗನಿಗೆ ಯಾವಾಗ ಗುರುಗಳ ಕೂಡಿ ಬರುತ್ತೆ ಆ ಸಮಯದಲ್ಲಿ ಬ್ರಹ್ಮೋಪದೇಶ ಅಂತ ಹೇಳಿ ತಂದೆಯ ಒಂದು ಏನು ತಾನು ವಿದ್ಯೆ ಜ್ಞಾನವನ್ನು ಕಳಿಸಿಕೊಟ್ಟಿರ್ತಾರೆ ಆ ಒಂದು ಗಾಯತ್ರಿ ಮಂತ್ರವನ್ನು ಮಗನಿಗೆ ಉಪದೇಶ ಮಾಡುವುದು ಬ್ರಹ್ಮೋಪದೇಶ ಅಂತ ಹೇಳಿ. ಆಗ ಮೊದಲಿಗೆ ಬ್ರಹ್ಮಚರ್ಯ ಪಾಲನೆಗೋಸ್ಕರ 3 ಎಳೆಯ ಶ್ವೇತವರ್ಣದ ಉಪವೇದವನ್ನು ಧಾರಣೆ ಮಾಡ್ತಾರೆ. ಅದರಲ್ಲಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ
ಋಗ್ಯಜು ಸಾಮ ಅಥರ್ವ ವೇದ 3 ವೇದಗಳು ಮತ್ತು ಸತ್ವ ರಜ ತಮೋಗುಣ ಅಂತ ಹೇಳಿ ನವತಂತು ದೇವತೆಗಳನ್ನು ಆವಾಹನೆ ಮಾಡಿ ಗಾಯತ್ರಿ ಸಹಿತವಾಗಿ ಇನ್ನು ಮುಂದೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಗುರುಕುಲದಲ್ಲಿ ಗುರುಗಳ ಒಂದು ಆಜ್ಞೆ ಮೇರೆಗೆ ಅವರು ಕಲಿಸುವಂತೆ ಎಲ್ಲ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಒಂದು ಉಪವೇದವನ್ನು ಧಾರಣೆ ಮಾಡಿಸ್ತಾರೆ. ಈ ಉಪವೇದ ಧಾರಣೆಯಾಗಿ ನಮ್ಮ ಆಗಮಶಾಸ್ತ್ರ ವೇದಗಳಲ್ಲಿ ಬಂದು ಒಂದು ವೇದ ಕಲಿಯಬೇಕಾದರೆ 12 ವರ್ಷ ಆಗಿನ ಕಾಲದಲ್ಲಿ ಇತ್ತು. ಆ ರೀತಿಯಾಗಿ 8 ವರ್ಷಕ್ಕೆ ಹೋದಂತಹ ವಿದ್ಯಾರ್ಥಿ 12ನೇ ವರ್ಷಕ್ಕೆ ಒಂದು ವೇದವನ್ನು ಪೂರ್ಣಗೊಳಿಸಿ ಅದನ್ನು ಒಪ್ಪಿಸುವುದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಕಾಶಿ ಎಂಬ ನಗರದಲ್ಲಿ ಆ ವೇದಧ್ಯಾನ ಪರೀಕ್ಷಾ ಕೇಂದ್ರವಿದ್ದರಿಂದ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಿದ್ದರು. ಅದಕ್ಕೋಸ್ಕರ ಈಗಲೂ ಕೂಡ ಕಾಶಿ ಯಾತ್ರೆ ಅಂತ ಹೇಳಿ ಮದುವೆಯಲ್ಲಿ ಮಾಡುವುದು ಸ್ನಾತಕ ಅಂತ ಹೇಳ್ತಾರೆ, ಅಂದರೆ ಪದವಿಯನ್ನು ಕೊಡುವುದು ಅಂತ. ಆ ರೀತಿಯಾಗಿ ಇದುವರೆಗೂ ಬ್ರಹ್ಮಚರ್ಯದಲ್ಲಿದ್ದಂತಹ ಶ್ರೀರಾಮಚಂದ್ರ ದೇವರನ್ನು ಗೃಹಸ್ಥಾಶ್ರಮಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲಿಗೆ ಬ್ರಹ್ಮಚರ್ಯ ಯಜ್ಞೋಪವೀತ ಧಾರಣೆ ಆಗುತ್ತೆ. ಅದಾದ ನಂತರ 2ನೇ ಉಪವೀತ ಅಂದರೆ 6 ಎಳೆಯ ಒಂದು ಉಪವೀತವನ್ನು ಧಾರಣೆ ಮಾಡುವುದು. ಆಗ ಗೃಹಸ್ಥಾಶ್ರಮ ಎಲ್ಲ ಆಶ್ರಮಗಳಿಗಿಂತ ಶ್ರೇಷ್ಠವಾದ ಆಶ್ರಮ ಅಂದರೆ ಗೃಹಸ್ಥಾಶ್ರಮ. ಕಾರಣ ಏನಪ್ಪ ಅಂದರೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಣ ಷಟ್ಕರ್ಮಗಳು ಅಂತ ಹೇಳ್ತೀವಿ. ಈ ಇಷ್ಟು ಮಾಡಬೇಕಾಗಿರೋದು ಗೃಹಸ್ಥಾಶ್ರಮದಲ್ಲಿ ಮಾತ್ರ. ಆದರೆ ವಿದ್ಯಾರ್ಥಿಗಳಾಗಿದ್ದಾಗ ಬ್ರಹ್ಮಚರ್ಯದಲ್ಲಿದ್ದರೆ ಅವರ ಅಡುಗೆ ಮಾಡುವಂಥ ಅಧಿಕಾರ ಇರೋದಿಲ್ಲ. ಅದಕ್ಕೆ ಅಗ್ನಿಗಾರಿ ಅಷ್ಟೇ ಇರುತ್ತೆ. ಅವರು ಅಡುಗೆ ಮಾಡಿ ತಿನ್ನಬಾರ್ದು, ಭಿಕ್ಷಾಟನೆ ಮಾಡಬೇಕು. ಆ ಭಿಕ್ಷೆಯನ್ನು ಕೊಡೋದು ಯಾರಪ್ಪ ಅಂದರೆ ಗೃಹಸ್ಥಾಶ್ರಮದಲ್ಲಿರುವವರು. ಅದೇ ರೀತಿಯಾಗಿ ಯಜ್ಞಗಳು ಯಾಗಾದಿಗಳು ಮಾಡಬೇಕು ಅಧಿಕಾರ ಇರೋದು ಯಾರು? ಧರ್ಮಪತ್ನಿ ಬಂದ ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಆ ನಂತರ ನೆರವೇರಿಸಬೇಕು. ಆ ರೀತಿಯಾಗಿ ಗೃಹಸ್ಥಾಶ್ರಮದಲ್ಲಿರುವವರಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಅಧಿಕಾರ ಇದೆ. ದಾನ ಮಾಡಬೇಕಾದ್ರೆ ಪಕ್ಕದಲ್ಲಿ ಹೆಂಡತಿ ಇರಬೇಕು. ಹೆಂಡತಿ ಒಪ್ಪಿಗೆ ಯಾವುದೇ ವಿಧವಾದ ದಾನ ಮಾಡುವ ಅಧಿಕಾರ ಇರುವುದಿಲ್ಲ. ಅದಕ್ಕೋಸ್ಕರ ಗೃಹಸ್ಥರಾದವರಿಗೆ ಮಾತ್ರ ದಾನ ಮಾಡುವ ಅಧಿಕಾರ ಇರುತ್ತೆ. ಈ 6 ಕರ್ಮಗಳನ್ನು ನೆರವೇರಿಸುವಂತ ಆಶ್ರಮ ಅದು ಗೃಹಸ್ಥಾಶ್ರಮ ಮಾತ್ರ. ಬ್ರಹ್ಮಚರ್ಯದಲ್ಲಾಗಲು ವಾನಪ್ರಸ್ಥದಲ್ಲಾಗಲು ಸನ್ಯಾಸತ್ವದಲ್ಲಾಗಲು ಈ ಅಧಿಕಾರ ಇರುವುದಿಲ್ಲ. ಅದಕ್ಕೋಸ್ಕರ ಯಾರೇ ಆಗಲಿ ಬ್ರಹ್ಮಚರ್ಯದಲ್ಲಿ ಇದ್ದು ಜೀವನವನ್ನು ಸಾಗಿಸಬಾರದು. ಅವರು ಒಂದು ಸಮಯ ಬಂದ ನಂತರ ವಿವಾಹವನ್ನು ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ನಮಗೆ ಅನೇಕ ಋಣಗಳಿರುತ್ತೆ. ಅದರಲ್ಲಿ ಪಿತೃಋಣ ತೀರಬೇಕಾದ್ರೆ ಋಷಿ ಋಣ ತೀರಬೇಕಾದ್ರೆ ನಮಗೆ ಮುಖ್ಯವಾಗಿ ವಿವಾಹ ಆಗಲೇಬೇಕು. ಆ ರೀತಿಯಾಗಿ ಸ್ವಾಮಿಯ ಒಂದು ಕಲ್ಯಾಣೋತ್ಸವಕ್ಕೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳು ಅವರ ಒಂದು ಕುಟುಂಬದಲ್ಲಿರುವಂತಹ ವಧು ಅಥವಾ ವಧುವಿಗೆ ಸಮಯಕ್ಕೆ ಸರಿಯಾಗಿ ವಿವಾಹಗಳು ನೆರವೇರಲಿ ಅಂತ ಹೇಳಿ ಈ ಒಂದು ಕಲ್ಯಾಣೋತ್ಸವದ ಎಲ್ಲರೂ ಕೂಡ ಪ್ರಾರ್ಥಿಸಬಹುದು. ಪ್ರಥಮ ಯಜ್ಞೋಪವೀತ ಭಗವಂತನಿಗೆ ಧಾರಣೆ ಆಗ್ತದೆ. ಓಂ ಎಲ್ಲರೂ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಕೂಡ ಈ ರೀತಿಯಾಗಿ ವಿವಾಹಗಳು ಶೀಘ್ರವಾಗಿ ನೆರವೇರಲಿ. ಭಗವಂತನ ಅನುಗ್ರಹದಿಂದ ಸಕಾಲಕ್ಕೆ ನಿಮ್ಮ ಮನಸ್ಸಿನ ಕೋರಿಕೆಗಳು ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ.
ಓಂ ಭೂಮಿರ್ಭೂಮ್ನಾದ್ಯೋರ್ವರಿಣಾಂತರಿಕ್ಷಂ ಮಹಿತ್ವಾ ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಭಾರ ಪ್ರಾಣೇಶ್ವರ ಕೃತ್ಯವಾಸಾ ಪಿನಾಕಿ ಈಶಾನೋ समर्पयामि शुद्धोदकं समर्पयामि अथ एकादशि नीराजलज्योतिः तद्विष्णोः ಮಧುಪರ್ಕ ಸಮರ್ಪಣೆ ಕಲ್ಯಾಣ ಮಹೋತ್ಸವದಲ್ಲಿ ಅನೇಕ ಸಮಯ ವಧುವರರು ನಿಂತುಕೊಂಡು ಆ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು. ಅದಕ್ಕೋಸ್ಕರ ಜೇನುತುಪ್ಪ, ಮೊಸರು ಮತ್ತು ಬಾಳೆಹಣ್ಣನ್ನು ಮಿಶ್ರಣ ಮಾಡಿ ಮಧುಪರ್ಕವನ್ನು ಸಮರ್ಪಣೆ ಮಾಡಿದರೆ ಸ್ವಲ್ಪ ದೇಹ ಬಲಿಷ್ಠ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿರಿಯರು ಮಾಡಿದರು. ನಾವು ವರ ಪರೀಕ್ಷೆ ಅಂತೇಳಿ ವರ ಬಂದಾಗ ವರನನ್ನು ವರೋಪಚಾರ ಅಂತ ಹೇಳ್ತೀವಿ. ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟು ಅವರನ್ನು ಉಪಚರಿಸ್ತೀವಿ. ಅದೇ ರೀತಿಯಾಗಿ ಕಲ್ಯಾಣ ಮಹೋತ್ಸವದಲ್ಲಿ ಸ್ವಾಮಿಗೆ ಮಧುಪರ್ಕವನ್ನು ಸಮರ್ಪಣೆ ಮಾಡಿ ನಂತರ ಶಿರೋಭೂಷಣ ಧಾರಣೆ ಆಗುತ್ತೆ. ಓಂ ಮಧುವಾತಾರುತಾಯ ಚ ಮಧುಕ್ಷರಂತಿ ಸಿಂಹಃ ಮಾಧೇರೇಣ
ಸಂತೋಷತಿ ಕಾಲದಲ್ಲಿ ವಿವಾಹ ಆಗಬೇಕಾದ್ರೆ ಹೆಣ್ಣು ಗಂಡು ನೇರ ನೇರವಾಗಿ ಅಂತ ಹೇಳ್ತಿದ್ರು. ಯಾವಾಗ ವಿವಾಹಕ್ಕೆ ಹೋಗ್ತಾ ಇರೋದು ಶಾಸ್ತ್ರದಲ್ಲಿ ಮಾಂಗಲ್ಯ ಧಾರಣೆಗೆ ಬಿಡೋದಿಲ್ಲ. ಯಾಕೆಂದ್ರೆ ಮಾಂಗಲ್ಯ ಧಾರಣೆ ಅನ್ನೋದು ಅನೇಕ ಸಂಪ್ರದಾಯಗಳಲ್ಲಿ ವಿಧ ವಿಧವಾಗಿ ಇರುತ್ತೆ. ಆದ್ದರಿಂದ ಅದು ಒಂದು ಸಂಕೇತ, ವಿವಾಹ ಆಗಿದೆ ಈಕೆಗೆ ಅನ್ನೋ ಒಂದು ಕಾರಣವನ್ನು ತೋರಿಸುವಂತಹ ಒಂದು ಸಂಕೇತ ಆಗಿದೆ. ಆದರೆ ವಿವಾಹಕ್ಕೆ ಮುಹೂರ್ತ ಇಡುವುದು ಯಾವುದಪ್ಪ ಅಂದ್ರೆ ನಿರೀಕ್ಷಣೆ. ಯಾವಾಗ ಹೆಣ್ಣು ಗಂಡು ನೇರವಾಗಿ ಕಣ್ಣುಗಳಲ್ಲಿ ನೋಡುತ್ತಾರೆ ಮತ್ತು ಒಬ್ಬರ ಕೈಯನ್ನು ಸ್ಪರ್ಶ ಮಾಡಿ ಪಾಣಿಗ್ರಹಣವನ್ನು ಮಾಡ್ತಾರೆ, ಅದಕ್ಕೆ ಮುಹೂರ್ತ ಇರುತ್ತೆ. ಅದಕ್ಕೆ ಈಗಿನ ಕಾಲದಲ್ಲಿ ನೆರವೇರುವಂತಹ ವಿವಾಹಗಳು ಅನೇಕ ದಿನಗಳ ಕಾಲ ಅಥವಾ ವರ್ಷಗಳ ಕಾಲದಲ್ಲಿ ಏನಾದರೂ ಒಂದು ತೊಂದರೆಗಳಾಗಿ ವಿಚ್ಛೇದನಗಳು ಅಥವಾ ದಾಂಪತ್ಯ ಜೀವನದಲ್ಲಿ ವಿರಸಗಳು ಬರೋದು. ನಾವೇನ್ ಮಾಡ್ತೀವಿ, ಹೆಣ್ಣು ಗಂಡು ಅವರಿಬ್ಬರು ಒಪ್ಪಿದ್ರೆ ಮಾತ್ರ ವಿವಾಹವನ್ನು ನೋಡ್ತೀವಿ. ತಂದೆ ತಾಯಿ ಹೇಳುವಂತ ಮತ್ತು ಅವರು ತೋರಿಸುವಂತ ವಧುವರಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ಜನಕ ಮಹಾರಾಜ ಕನ್ಯಾವಧಾನ ಮಾಡಬೇಕಾದ್ರೆ ಹೇಳ್ತಾರೆ, ಇಯಂ ಸೀತಾ ಮಮ ಸುತ ಸಹಧರ್ಮಚರಿತವ ಪ್ರತೀಚ್ಛಾ ಭದ್ರಂತೆ ಪಾಣಿ ಕೃಷ್ಯಜ ಪಾಣಿನಾಂ ಅಂತ. ಅಂದ್ರೆ ಈಕೆ ನನ್ನ ಮಗಳು ಸೀತಾದೇವಿ, ಇಷ್ಟು ವರ್ಷ ಈಕೆಯನ್ನು ನಾನು ಬೆಳೆಸಿ ಸಾಕಿದೆ. ಇನ್ನು ಮುಂದೆ ಈಕೆ ನಿನ್ನ ಧರ್ಮಪತ್ನಿ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅತಿಕ್ರಮಿಸದೆ ನೀನು ಹೇಗೆ ನಡೆಯಬೇಕಾದರೆ ನಿನ್ನ ನೆರಳು ನಿನ್ನಿಂದಿರುತ್ತದೆ, ಆ ರೀತಿಯಾಗಿ ಅನುಗಮಿಸಿ ನಿನ್ನಿಂದ ಯಾವಾಗಲೂ ಬರ್ತಿರ್ತಾಳೆ. ಏನೇ ನೀನು ತಪ್ಪು ಮಾಡಿದೀಗ, ನಾವೇನಾದ್ರೂ ಒಂದು ತಪ್ಪು ಮಾಡಿದ್ರೆ ನಮ್ಮ ನೆರಳು ಕೂಡ ಅದನ್ನೇ ಅನುಸರಿಸಿರುತ್ತೆ. ಆ ರೀತಿಯಾಗಿ ಈಕೆ ಇನ್ನು ಮುಂದೆ ಏನಾದ್ರೂ ತಪ್ಪಾಗಿ ನಡೆದುಕೊಂಡ್ರೆ ಅದಕ್ಕೆ ನೀನು ಕಾರಣ ಆಗಿರುತ್ತೀಯ ಅಂತ ಜನಕ ರಾಜ ರಾಮಚಂದ್ರನಿಗೆ ಆ ಕನ್ಯಾ ಅವಧಾನ ಮಾಡಬೇಕಾದ್ರೆ ಹೇಳ್ತಾರೆ. ಆ ರೀತಿಯಾಗಿ ಹೆಣ್ಣನ್ನು ನಾವು ಇನ್ನೊಬ್ಬರ ಮನೆಗೆ ಕೊಡಬೇಕಾದ್ರೆ ತುಂಬಾ ಜನ ಕನ್ಯಾದಾನ ಅಂತ ಹೇಳ್ತೀವಿ. ಅದು ಕನ್ಯಾದಾನ ಅಲ್ಲ, ದಾನ ಮಾಡುವ ವಸ್ತುಗಳನ್ನು ಮಾತ್ರ. ಕನ್ಯಾ ಅವಧಾನ ಅಂತ ಅದರ ಹೆಸರು. ಅದು ಹೇಳ್ತಾ ಆವನ್ನು ತೆಗೆದುಬಿಟ್ಟು ದಾ ಮಾತ್ರ ಉಳಿಸ್ಕೊಂಡಿದ್ದಾರೆ, ಅದಕ್ಕೆ ದಾನ ಆಗೋದು. ಮತ್ತೆ ತುಂಬಾ ಜನ ಹೇಳ್ತೀವಿ ವಿವಾಹದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಶಾಸ್ತ್ರ ಹೇಳುತ್ತೆ, ತಂದೆ ಒಂದು ಭಾಷೆಯನ್ನು ಕೊಡ್ತಾನೆ ಕನ್ಯಾವಧಾನ ಮಾಡಬೇಕಾದ್ರೆ. ಏನಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಈಕೆಯನ್ನು ನೀನು ಯಾವುದೇ ಕಾರಣಕ್ಕೂ ಭವಿಸಿದರೂ ಆಕೆಗೆ ಅಸಂತೃಪ್ತಿಯಾಗಿ ನಡ್ಕೊಂಡ್ರೂ ಸಹ ಆಕೆಯನ್ನು ಕರೆದುಕೊಂಡು ಹೋಗುವಂತ ಅಧಿಕಾರ ನನಗಿರುತ್ತೆ ಅಂತ. ಯಾಕೆ ಆ ರೀತಿಯಾಗಿ ಕನ್ಯಾ ಅವಧಾನವನ್ನು ಮಾಡ್ತಾರೆ ಅಂದ್ರೆ, ಹುಟ್ಟಿದಾಗ ತಂದೆ ತಾಯಿಯ ಒಂದು ಆಶ್ರಯದಲ್ಲಿ, ಬೆಳೆದ ನಂತರ ಗಂಡನ ಒಂದು ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಹೆಣ್ಣಿಗೆ ರಕ್ಷಣೆಯನ್ನು ಕೊಡಬೇಕು, ಬೇರೊಬ್ಬರ ದೃಷ್ಟಿ ಬಿಡಬಾರದು ಅನ್ನೋ ಕಾರಣಕ್ಕೆ ವಹಿಸಿಕೊಡುವುದು ಅಂತ ಅದರ ಅರ್ಥ. ನಾವೇನ್ ಮಾಡ್ತೀವಿ, ದಾನ ಮಾಡಿಬಿಡ್ತೀವಿ. ದಾನ ಮಾಡಿದ್ರೆ ಮತ್ತೆ ಕರ್ಕೊಂಡು ಹೋಗೋ ಅಧಿಕಾರ ಇರೋದಿಲ್ಲ.
ದಾನ ಅನ್ನುವ ಪದವನ್ನು ಬಳಸಬಾರದು, ಕನ್ಯಾ ಅವಧಾನ ಅಂತ ಬಳಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಈ ನಿರೀಕ್ಷಣೆ ಏನಕ್ಕೆ ಮಾಡ್ತೀವಿ ಅಂದ್ರೆ ಆ ಜೀರಿಗೆ ಮತ್ತು ಬೆಲ್ಲ ಎರಡೂ ಕೂಡ ನವಗ್ರಹಗಳ ಸಂಕೇತ. ಜೀರಿಗೆ ಬಂದು ಕೇತುವಿನ ಸಂಕೇತ, ಆಧ್ಯಾತ್ಮಿಕತೆ, ಕೀರ್ತಿ, ಪ್ರತಿಷ್ಠೆ ಇದೆಲ್ಲ ಕೇತು ಗ್ರಹ ಕಲ್ಪಿಸ್ತಾನೆ. ಮೃತ್ಯುಂಜಯ ಸ್ವರೂಪ ಬೆಲ್ಲ ಆಗಿರುತ್ತೆ. ಸಾಮಾನ್ಯವಾಗಿ ಜೀರಿಗೆ ಬೆಲ್ಲವನ್ನು ಎರಡೂ ಕೂಡ ಚೆನ್ನಾಗಿ ಕುಟ್ಟಿ ಅದು ಒಂದು ಹದಕ್ಕೆ ಬಂದು ಗಟ್ಟಿಯಾದ ನಂತರ ಅದನ್ನು ಶಾಸ್ತ್ರದಲ್ಲಿ ತಲೆಯ ಮೇಲೆ ಹಿಡಿತಾರೆ. ಆ ಒಂದು ಮೂರ್ಧಸ್ಥಾನ ಸಹಸ್ರಾರ ಚಕ್ರ ಅಂತ ಮಕ್ಕಳು ಹುಟ್ಟಬೇಕಾದ್ರೆ ತಲೆಯ ಮಧ್ಯದಲ್ಲಿ ಒಂದು ಹಳ್ಳ ಇರುತ್ತೆ, ಅದು ಬೆಳೀತಾ ಬೆಳೀತಾ ಅದು ಮುಚ್ಚಿಕೊಳ್ಳುತ್ತೆ. ಆ ಒಂದು ಸ್ಥಾನದಲ್ಲಿ ಇಟ್ಟು ಇವರ ಆಯುಷ್ಯ ಆರೋಗ್ಯ ವೃದ್ಧಿಯಾಗಿ ಯಾವ ರೀತಿಯಾಗಿ ಜೀರಿಗೆ ಮತ್ತು ಬೆಲ್ಲ ಎರಡೂ ಮಿಶ್ರಣವಾದರೆ ಅದನ್ನು ಬಿಡಿಸಬೇಕಾದ್ರೆ ಸ್ವಲ್ಪ ಶ್ರಮ ಪಡಬೇಕು. ಆ ರೀತಿಯಾಗಿ ಗಂಡು ಹೆಣ್ಣು ಯಾವಾಗಲೂ ಒಂದಕ್ಕೆ ಒಂದು ಅಂಟಿಕೊಂಡು ತಮ್ಮ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಸಂಕೇತದಿಂದ ಆ ಜೀರಿಗೆ ಬೆಲ್ಲವನ್ನು ಇಟ್ಟು ಆಗ ಹೆಣ್ಣು ಗಂಡು ನೇರವಾಗಿ ತಮ್ಮ ಕಣ್ಣುಗಳಲ್ಲಿ ಒಬ್ಬರನ್ನೊಬ್ಬರು ನೋಡಬೇಕು. ನಾವೀಗೇನ್ ಮಾಡ್ತಿದ್ವಿ, ಮದುವೆಗೆ ಮುಂಚೆ ಎಲ್ಲ ಕಡೆ ಅವರೇ ಟ್ರಿಪ್ ಹಾಕೊಂಡು ಬಂದಿರ್ತಾರೆ. ಈಗ ಹೊಸದಾಗಿ ಫೋಟೋಶೂಟ್ ಎಲ್ಲ ಮುಗಿಸಿರ್ತಾರೆ. ಮತ್ತೆ ಹಿಂದಿನ ದಿವಸನೇ ರಿಸೆಪ್ಷನ್ ಅಂತ ಮಾಡಿ ಅದಕ್ಕೆ ಮುಂಚೆ ಅವರಿಗೆ ಇನ್ನೂ ಸಂಬಂಧನೇ ಆಗಿರೋದಿಲ್ಲ, ತಂದೆ ಕನ್ಯಾದ ಅವಧಾನ ಕೂಡ ಮಾಡಿರೋದಿಲ್ಲ. ಇವರಿಗೆ ಅವರ ಹಾರ ಹಾಕ್ತಾರೆ, ಅವರಿಗೆ ಇವರ ಹಾರ ಹಾಕ್ತಾರೆ. ಇಬ್ಬರು ಜೊತೆಯಲ್ಲಿ ಕೈ ಹಿಡ್ಕೊಂಡು ಹೋರಾಡ್ತಿರ್ತಾರೆ. ಆದ್ರೆ ಪುರೋಹಿತರು ಏನೋ ಮುಹೂರ್ತ ಇಟ್ಟಿದಾರಪ್ಪ ವಿವಾಹಕ್ಕೆ ಮಾಂಗಲ್ಯ ಧಾರಣೆಗೆ ಅಂತೇಳಿ ಸುಮ್ಮನೆ ಫೋಟೋಗೋಸ್ಕರ ನಾವು ಮತ್ತೆ ಇನ್ನೊಂದು ಸರಿ ಆ ಒಂದು ನಿರೀಕ್ಷಣೆಯನ್ನು ಮತ್ತೆ ಆ ಪಾಣಿಗ್ರಹಣವನ್ನು ಮಾಡಿಸ್ತೀವಿ. ಆ ರೀತಿ ಅದಕ್ಕೆ ಹಿಂದಿನ ಕಾಲದಲ್ಲಿ ನಡೆಯುತ್ತಿರುವಂತಹ ವಿವಾಹಗಳು ಅನೇಕ ವರ್ಷಗಳ ಕಾಲ ಮುಂದುವರಿತಿದ್ವು. ಈಗಿನ ಕಾಲದಲ್ಲಿ ಮಧ್ಯದಲ್ಲೇ ಅಡೆತಡೆಗಳು ಬರ್ತಿರ್ತವೆ. ಅದಕ್ಕೆ ಹೆಣ್ಣು ಗಂಡನು ನೇರವಾಗಿ ಯಾವತ್ತೂ ಕೂಡ ಇಡಬಾರದು. ಅದಕ್ಕೋಸ್ಕರ ಅದರ ಮಧ್ಯದಲ್ಲಿ ಈ ತೆರೆಬಟ್ಟೆ ಇಡುವುದು, ತೆರೆಬಟ್ಟೆ ಹಿಡಿಯೋದು ಕೂಡ ಶಾಸ್ತ್ರ ಇದೆ. ಯಾರು ವೇದಾಧ್ಯಯನ ಮಾಡಿರ್ತಾರೆ, ಯಾರು ಆಗಮ ವಿದ್ಯೆಗಳನ್ನು ಕಲಿತಿರ್ತಾರೆ ಅಂತ ಒಂದು ಉತ್ತಮರನ್ನು ಈ ಒಂದು ನಿರೀಕ್ಷಣೆ ಬಟ್ಟೆಯನ್ನು ಇಟ್ಟುಕೊಂಡು ಅದರ ಮಧ್ಯದಲ್ಲಿ ಏನೂ ಬರೀಬಾರದು. ಸಾಮಾನ್ಯವಾಗಿ ನಾವು ಬಟ್ಟೆಗಳಲ್ಲಿ ಈಗಾದ್ರೆ ಚಿತ್ರಗಳನ್ನು ಏನೇನೋ ಬಿಡಿಸಿರ್ತೀವಿ. ಆ ಒಂದು ಇಬ್ಬರ ಒಂದು ವಿವಾಹಕ್ಕೆ ಸಾಕ್ಷಿಯಾಗಿ ಇಂದ್ರನ ಪತ್ನಿಯಾದಂಥ ಸಚಿದೇವಿ ಇಲ್ಲಿ ನಿಂತ್ಕೊಂಡಿರ್ತಾಳೆ ನಮ್ಮ ವಿವಾಹಗಳಲ್ಲಿ. ಆದುದರಿಂದ ಆಕೆಯ ಮಾಂಗಲ್ಯ ಬಲವಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂತ ಸಮಯ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ತೆರೆಬಟ್ಟೆ ಇಡುವುದಕ್ಕೆ ಈಗ ನಾವೇನ್ ಮಾಡ್ತೀವಿ, ಚಪ್ಪಲಿ ಹಾಕೊಂಡಿರ್ತಾರೆ, ಹಾಗೆ ಮಂಟಪಕ್ಕೆ ಬರ್ತಾರೆ, ಕೈ ಕಾಲು ತೊಳೆದಿರೋದಿಲ್ಲ, ಶುದ್ಧಿ ಆಗಿರೋದಿಲ್ಲ, ಶಾಸ್ತ್ರ ರೀತಿ ಕೂಡ ಅವರು ಇರುವುದಿಲ್ಲ. ಯಾರ ಕೈಯಲ್ಲಿ ಅಂದ್ರೆ ಅವರ ಕೈಯಲ್ಲಿ ಆ ತೆರೆಬಟ್ಟೆಯನ್ನು ಕೊಡುತ್ತೀವಿ. ಆ ದಾಂಪತ್ಯ ಜೀವನ ಅನೇಕ ಕಾಲಗಳ ಕಾಲ ಮುಂದುವರಿಬೇಕು. ಅಂತ ಒಂದು ವಿವಾಹಕ್ಕೆ ನಾವು ಯಾವುದೂ ನೋಡೋದಿಲ್ಲ. ತುಂಬಾ ಅನೇಕ ಜನ ವಿವಾಹ ಮಾಡಬೇಕಾದ್ರೆ ತುಂಬಾ ಜನ ಶೂಸು ಚಪ್ಪಲಿ ಹಾಕೊಂಡು ಮಂಟಪಕ್ಕೆ ಬರ್ತಾ ಇರ್ತಾರೆ. ಆ ಮಂಟಪದಲ್ಲಿ ಮುಕ್ಕೋಟಿ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ಇಂದ್ರ, ಸಚಿದೇವಿ, ನವಗ್ರಹಗಳು ಕೂಡ ಆವಾಹನೆ ಮಾಡ್ಕೊಂಡಿರ್ತಾರೆ. ಅಷ್ಟು ದೇವತೆಗಳಿರುವಂತಹ ಸ್ಥಳಕ್ಕೆ ಎಲ್ಲೋ ಒಂದು ಶೌಚಾಲಯಕ್ಕೆ ಹೋಗಿರ್ತಾರೆ, ಕೈ ಕೊಡ್ತಿರ್ತಾರೋ ಕಾಲು ತೊಳೆದಿರ್ತಾರೋ ಗೊತ್ತಿರೋದಿಲ್ಲ. ನೇರವಾಗಿ ಬಂದು ಆ ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಅನೇಕ ವಿವಾಹಗಳಲ್ಲಿ ಆಶೀರ್ವಾದ ಮಾಡಬೇಕಾದ್ರೆ ಎಲ್ಲರೂ ಒಳ್ಳೆ ಮನಸ್ಸಿಂದ ಬರೋದೇ ಇರೋದಿಲ್ಲ. ಅದಕ್ಕೆ ತುಂಬಾ ಜನ ನೋಡಿ, ಬ್ರಾಹ್ಮಣರು ವಿವಾಹ ಮಾಡಬೇಕಾದ್ರೆ ಸ್ವಲ್ಪ ಜನರಿಗೆ ಮಾತ್ರ ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡೋದಕ್ಕೆ ಹೇಳ್ತಾರೆ. ಯಾಕೆ ಅಂದ್ರೆ ಪೂರ್ಣ ಮನಸ್ಸಿನಿಂದ ದಾಂಪತ್ಯ ಜೀವನ ನಡಿಬೇಕು ಅಂತ ಹೇಳಿ ಆಶೀರ್ವಾದ ಮಾಡಬೇಕು. ನಮಗೆ ಅನೇಕ ಜನ ನಾವು ಕರೆದಿರ್ತೀವಿ, ಅವರ ಮನಸ್ಸುಗಳಲ್ಲಿ ಏನೇನೋ ಕೆಟ್ಟ ಕೆಟ್ಟ ಭಾವನೆಗಳಿರುತ್ತೆ. ಅವರು ಆ ರೀತಿಯಾಗಿ ಆಶೀರ್ವಾದ ಮಾಡಿದಾಗ ಆ ದಾಂಪತ್ಯ ಜೀವನ ಹೇಗೆ ಮುಂದುವರಿಯಲು ಸಾಧ್ಯ? ಅದಕ್ಕೋಸ್ಕರ ವಿವಾಹ ಮಾಡಬೇಕಾದ್ರೆ ಆಶೀರ್ವಾದ ಮಾಡೋದಕ್ಕೂ ಅಧಿಕಾರ ಇರುತ್ತೆ. ತುಂಬಾ ಜನ ವಿವಾಹಗಳಲ್ಲಿ ಧಾರೆ ಅಂತ ಮಾಡಿಸ್ತೀವಿ, ಬರುವಂತ ಎಲ್ಲ ಜನ ಕೂಡ ಧಾರೆ ಇರುತ್ತಾರೆ. ಚಿಕ್ಕ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಂದು ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಆ ರೀತಿಯಲ್ಲಿ ವಿವಾಹಗಳಲ್ಲಿ ಮಾಡಬಾರದು. ಅದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನರಿಗೆ ವಿಚಾರ ಗೊತ್ತಿರೋದಿಲ್ಲ. ನಮ್ಮ ಸಂಪ್ರದಾಯ ಮೊದಲಿಂದ ನೆರವೇರಿಸ್ಕೊಂಡು ಹೋಗಿದ್ದೀವಿ ಅಂತ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಾರೆ. ಕನ್ಯಾ ಅವಧಾನ ಮಾಡುವ ಅಧಿಕಾರ ಇರುವುದು ತಂದೆ ತಾಯಿಗೆ, ಸೋದರ ಮಾವನಿಗೆ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ಮಾತ್ರ. ಊರಿನಿಂದ ಬರುವಂತ ಎಲ್ಲ ನಿಮ್ಮ ಬಂಧು ಬಾಂಧವರು ಎಲ್ಲರ ಕೈಯಲ್ಲಿ ದಾರಿ ಎರಿಸ್ತೀರಿ. ಕನ್ಯಾವಧಾನ ಮಾಡುವುದು ತಂದೆಗೆ ಮಾತ್ರ ಅಧಿಕಾರ ಅಂದಾಗ ಊರೆಲ್ಲ ಬರುವವರೆಲ್ಲರೂ
ತಂದೆ ಆಗೋಕ್ಕೆ ಸಾಧ್ಯ ಇರುತ್ತಾ? ಆ ರೀತಿಯಾಗಿ ಕನ್ಯಾವಧಾನ ತಂದೆ ತಾಯಿಗೆ ಮಾತ್ರ ಅಧಿಕಾರ. ಸೋದರ ಮಾವನಿಗೆ ಏನಕ್ಕೋಸ್ಕರ ಅಧಿಕಾರ ಕೊಟ್ಟರು ಅಂದ್ರೆ, ಹಿಂದಿನ ಕಾಲದಲ್ಲಿ ಅಕ್ಕನ ಮಗಳನ್ನು ತಂಗಿಯ ಮಕ್ಕಳನ್ನು ಮಾವನಿಗೆ ಮದುವೆ ಮಾಡಿಕೊಡ್ತಿದ್ರು. ಆತನಿಗೆ ಈಕೆ ಮೇಲೆ ಬೇರೆ ಭಾವನೆ ಇರಬಾರದು, ಮಗಳೆಂಬ ಭಾವನೆ ಇರಲಿ ಅಂತೇಳಿ ಆತನ ಕೈಯಲ್ಲಿ ಮಾತ್ರ ಕನ್ಯಾವಧಾನ ಮಾಡಿಸ್ತಾರೆ, ಮತ್ತಾರೂ ಕೂಡ ಮಾಡಬಾರದು. ಆದರೆ ಇಲ್ಲಿ ಸ್ವಾಮಿಯ ಕಲ್ಯಾಣ ಮಹೋತ್ಸವದಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳು ಭಗವಂತನ ಮಕ್ಕಳಾಗಿರ್ತೀವಿ. ಆದ್ದರಿಂದ ಕಲ್ಯಾಣ ಮಹೋತ್ಸವ ಲೋಕ ಕಲ್ಯಾಣಕ್ಕೆ ಮಾಡ್ತಿರೋದು. ಎಲ್ಲರೂ ಕೂಡ ಅಂದ್ರೆ ದಂಪತಿಗಳಾಗಿ ಬಂದಿದ್ರೆ ಅವರಿಗೆ ವಿವಾಹ ಆಗಿದ್ದವರು ಮಾತ್ರ ಕನ್ಯಾವಧಾನದಲ್ಲಿ ಭಾಗವಹಿಸಬಹುದು. ಈಗ ಸ್ವಾಮಿಗೆ ಮತ್ತು ಅಮ್ಮನವರಿಗೆ ನಿರೀಕ್ಷಣೆ ಆಗುತ್ತೆ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಎದ್ದು ನಿಂತುಕೊಂಡು ಈ ಒಂದು ವೀಕ್ಷಣೆಯನ್ನು ಮಾಡಬೇಕು. दीपम अत नीराजन ज्योति कट्टी में ಈಗ ಅಮ್ಮನವರ ಸೀತಾ ಮಹಾಲಕ್ಷ್ಮಿ ಅಮ್ಮನವರ ಕಡೆಯಿಂದ ಸ್ವಾಮಿಗೆ ನಿಶ್ಚಯ ತಾಂಬೂಲ ಪೂರಕವಾಗಿ ವಸ್ತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಶ್ಲೋಕವನ್ನು ಹೇಳಿಕೊಡ್ತೀವಿ. ಆ ಶ್ಲೋಕ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೇಳಿ. ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥ ಸ್ವೀಕೃತ ಮಯಾ ಕನ್ಯಾವಲೋಕನ ವಿಧೋ ನಿಶ್ಚಿತಾರ್ಥ ಸುಖೀ ಭವ ಲೋಕ ಕಲ್ಯಾಣಾರ್ಥಂ ಸೀತಾರಾಮ ಅನುಗ್ರಹ ಸಿದ್ಧಾರ್ಥಂ ಕಲ್ಯಾಣ ಮಹೋತ್ಸವೇನ ನೂತನ ವಸ್ತ್ರಂ ಧಾರಯಾಮಿ. ओम गति मैडम ओम इमाम वस्त्र ವಾಚಾದಂತ ಈಗ ಸ್ವಾಮಿಯ ಕಡೆಯಿಂದ ಅಮ್ಮನವರಿಗೆ ವಸ್ತ್ರ ಸಮರ್ಪಣೆ ಆಗ್ತದೆ. ವಾಚಾದತ್ತ ತ್ವಯಾ ಕನ್ಯಾ ಪುತ್ರಾರ್ಥ ಸ್ವೀಕೃತಾಮಯ ವರ ಅವಲೋಕನ ವಿಧು ನಿಶ್ಚಿತಾರ್ಥ ಸುಖೀ ಭವ.
ಓಂ ಆವಾಹಿತ ದೇವತಾಭ್ಯೋ ನಮಃ. ತಟ್ಟೆ ಇಟ್ಕೊಳ್ಳಿ. ಆವಾಹಿತ ದೇವತಾ ಸೀತಾ ಮಹಾಲಕ್ಷ್ಮೀ ಸಮೇತ ಶ್ರೀ ರಾಮಚಂದ್ರ ಸ್ವಾಮಿನಃ ಕಲ್ಯಾಣ ಮಹೋತ್ಸವೇನ ಹರಿದ್ರಾಚೂರ್ಣಂ. ಓಂ ಮಂಗಳದ್ರವ್ಯ ಪೂಜಾಂ ಸಮರ್ಪಯಾಮಿ. ಹರಿದ್ರಾರಂಜತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂ ದೇವತಾಸ್ಯಾಮಿ ಗ್ರಹಣ ಪರಮೇಶ್ವರಿ. ಓಂ ಗಟ್ಟಿ ಬೇಡ ಮಾಡಿ. ಓಂ कुसुमाक्षतं गृहीत्वा भौमिर्भौम्नाद्भौर्वरिणान्तरिक्षं महित्वा उपस्थे देवदिदेग्निमन्नादमन्ना ध्यायादधे. ॐ महादेव्ये च विद्महे विष्णुपत्नी च धीमहि तन्नो महालक्ष्मीं प्रचोदयात्. ॐ मङ्गलद्रव्य महालक्ष्मी ध्यायामि अल्ल ನಿಮ್ಮ ಮುಂದೆ ध्यायामि आवाहयामि रत्नसिंहासनं समर्पयामि. पाद्यं समर्पयामि. अर्घ्यं समर्पयामि. आचमनीयं समर्पयामि. शुद्धोदकं समर्पयामि. हरिद्रा कुङ्कुम सिन्धूरां समर्पयामि. हरिद्रारञ्जते देवी सुखसौभाग्यदायिनी हरिद्रां प्रदास्यामि गृहाण परमेश्वरी. हरिद्राचूर्णं समर्पयामि. कुङ्कुम सिन्धूरान् समर्पयामि. पुष्पमालिकां समर्पयामि. ದಾಟಿರಬೇಕು. ಋತುಮತಿ ಆಗಿದಾರಾ? ಸರಿ, ಆ ಹುಡುಗಿ ನೀನು ಒಬ್ಳೆ ಕುತ್ಕೊಳ್ಳಮ್ಮ. ನೀವಿಬ್ರು ಆ ಕಡೆ ಕುತ್ಕೊಳ್ಳಿ. ಯಾರ
ಮುರುಗೇಶ್ವರ ಪುಟ್ಟಿ ಅಂತಾರೆ ಅದು ಕೆಳಗಡೆ ಇಟ್ಬಿಟ್ಟು ಕೊಡಿ. ಇದೆಲ್ಲ ಅಲ್ಲೇ ಇಡಿ. ಆ ಮಕ್ಕಳು ಮುಂದೆ ಕರೀ. ಬನ್ನಿಮ್ಮ ಚಿಕ್ಕ ಮಕ್ಕಳು ತಂದ್ರ ಒನಕೆ ಹಾಂ ಒಂದಕ್ಕೆ ಒಳ್ಳ ತಗೊಳ್ಳಿ. ಸ್ವಲ್ಪ ಒಂದು ಸ್ವಲ್ಪ ಹೂವು ಕಟ್ಬಿಡಿ. ಯಾರಾದರೂ ಹೆಣ್ಮಕ್ಳು ಬೇರೆ ಕೊಡಿಲ್ಲ. ಆ ದಶರಥನ 3 ಜನ ಪತ್ನಿಯರು ಆಸ್ಥಾನದಲ್ಲಿ ಬಿಟ್ಟು ದಶರಥ ಮಹಾರಾಜ ಅನೇಕ ವಯೋವೃದ್ಧ ಅಂದ್ರೆ ವರ್ಷಗಳ ಕಾಲ ಬದುಕಿರುವುದರಿಂದ ವಯೋವೃದ್ಧನಾಗಿರ್ತಾನೆ. ಅದಕ್ಕೋಸ್ಕರ ತಮ್ಮ ಪುರೋಹಿತರನ್ನು ಮತ್ತು ತನ್ನ ಮಂತ್ರಿಗಳನ್ನು ಮೊದಲು ಕಳಿಸಿಕೊಡ್ತಾನೆ. ನೀವು ಮೊದಲು ಹೋಗಿ ವಿಚಾರವನ್ನು ಮುಟ್ಟಿಸಿ ನಂತರ ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ದಶರಥ ಮಹಾರಾಜ ಸ್ವಲ್ಪ ನಿಧಾನವಾಗಿ ಬರುತ್ತಾರೆ. ಅದಕ್ಕೆ ಮುಂಚೆ ಪುರೋಹಿತರು ಮತ್ತೆ ಸೇನಾಧಿಪತಿ ತನ್ನ ಮಂತ್ರಿ ಎಲ್ಲ ಕೂಡ ಜನಕ ಮಹಾರಾಜನ ಜನಕಪುರಿಗೆ ಎಲ್ಲರೂ ಪ್ರಯಾಣ ಬೆಳೆಸ್ತಾರೆ. ಆ ಸಮಯಕ್ಕೆ ಹೋಗಿ ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ದಶರಥ ಬರುವಂತ ವಿಚಾರವನ್ನು ಆ ಜನಕರಾಜನಿಗೆ ಮುಟ್ಟಿಸ್ತಾರೆ. ಜನಕ ಮಹಾರಾಜ ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡು ತನ್ನ ರಾಜ್ಯದ ದ್ವಾರದ ಸಮೀಪಕ್ಕೆ ಬರ್ತಾನೆ. ಬಂದಂತಹ ಜನಕ ಮಹಾರಾಜ ದಶರಥ ಮಹಾರಾಜನಿಗೆ ಪಾದ ಪ್ರಕ್ಷಾಳನೆ ಮಾಡೋದಕ್ಕೆ ಹೋಗ್ತಾನೆ. ಆಗ ಚಕ್ರವರ್ತಿ ಅಂದ್ರೆ ಭೂಮಂಡಲವನ್ನೇ ಪರಿಪಾಲನೆ ಮಾಡುವಂತಹ ಚಕ್ರವರ್ತಿ ದಶರಥ ಮಹಾರಾಜ ಒಂದು ಸಣ್ಣ ರಾಜ್ಯದ ಈಗಿನ ನೇಪಾಳ ದೇಶ ಅಂತ ಹೇಳ್ತೀವಿ ಆ ಒಂದು ದೇಶದ ರಾಜ ಜನಕ ರಾಜ ಆಗಿರ್ತಾರೆ. ಆಗ ದಶರಥನ ಬಂದಿದ ತಕ್ಷಣ ಜನಕರಾಜ ಕಾಲು ತೊಳೆಯೋದಕ್ಕೆ ಹೋಗ್ಬೇಕಾದ್ರೆ ಆಗ ದಶರಥ ಹೇಳ್ತಾನೆ, ಅಯ್ಯ ಇದು ನಿನ್ನ ಒಂದು ಕೆಲಸ ಮಾಡೋದಲ್ಲ, ನೀನು ಮಾಡೋದಲ್ಲ. ಕಾರಣ ಏನಪ್ಪಾ ಅಂದ್ರೆ ಯಾವಾಗಲೂ ಕೊಡುವರ ಕೈ ಮೇಲೆ ಇರುತ್ತೆ, ಪಡೆಯುವರ ಕೈ ಕೆಳಗಡೆ ಇರುತ್ತೆ. ಅಂದ್ರೆ ನೀನು ಕನ್ಯಾ ಅವಧಾನವನ್ನು ಮಾಡಿಕೊಡ್ತಾ ಇದೀಯಾ. ಆದುದರಿಂದ ಇಲ್ಲಿ ದೊಡ್ಡಸ್ತಿಗೆ ಹೆಚ್ಚಿನ ಜವಾಬ್ದಾರಿ ನಿನ್ನದಿರುವುದರಿಂದ ನಾನು ಪಡೆಯಲು ಬಂದಿರುವನು. ಆದುದರಿಂದ ನನ್ನ ಸ್ಥಾನ ಕೆಳಗಡೆ ಇರುತ್ತೆ. ಆದುದರಿಂದ ನೀನು ನನಗೆ ಇಷ್ಟೊಂದು ಗೌರವ ತೋರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಆಸ್ಥಾನಕ್ಕೆ ಹೋಗ್ತಾರೆ. ಆಗ ಎಲ್ಲ ಕುಳಿತುಕೊಂಡು ಮಾತಾಡಿ ವಿವಾಹಕ್ಕೆ ಅಣಿ ಆಗ್ತಾರೆ. ವಿವಾಹ ಮಾಡಬೇಕು. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ವಸಿಷ್ಠರು ಜನಕರಾಜನಿಗೆ ಇನ್ನೊಬ್ಬ ತಮ್ಮ ಇರ್ತಾರೆ. ಆ ತಮ್ಮನಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ. ಸೀತಾ ಮಹಾಲಕ್ಷ್ಮಿ ಅಯೋಜನನಿ ಅಂದ್ರೆ ಅಗ್ನಿಜ. ಆಕೆ ಯಾವುದೇ ಒಂದು ಗರ್ಭದಿಂದ ಹುಟ್ಟೋದಿಲ್ಲ. ಆಕೆ ಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ಸಾಕು ಮಗಳಾಗಿರ್ತಾಳೆ. ಅವರಿಗೆ ಸ್ವಂತ ಮಗಳಾಗಿ ಊರ್ಮಿಳಾದೇವಿ ಜನಿಸುತ್ತಾಳೆ. ಜನಕರಾಜ ಮತ್ತೆ ಸತ್ಯರಾಣಿ ಎಂಬ ಮಹಾರಾಣಿ ಇವರಿಗೆ ಜನಿಸಿರುವುದು ಊರ್ಮಿಳ ತನ್ನ ಸ್ವಂತ ಮಗಳು. ಸೀತಾ ಮಹಾಲಕ್ಷ್ಮಿ ಭೂಮಿಯಲ್ಲಿ ಸಿಕ್ಕಿರುವಂತ ಒಂದು ಕನ್ಯೆ. ಅದಾದ ನಂತರ ಆ ತಮ್ಮನ ಮಕ್ಕಳಾದಂತಹ ಮಾಂಡವಿ ಮತ್ತು ಶ್ರುತಿಕೀರ್ತಿ ಅಂತ 2 ಹೆಣ್ಣು ಮಕ್ಕಳು ಇರ್ತಾರೆ. ಅದೇ ರೀತಿಯಾಗಿ ಈ ವಸಿಷ್ಠ ಮಹರ್ಷಿಗಳು ಜನಕರಾಜನಿಗೆ ಹೇಳ್ತಾರೆ, ನಿನ್ನ ತಮ್ಮನ ಮಕ್ಕಳಿಗೂ ಕೂಡ ದಶರಥನಿಗೆ 4 ಜನ ಮಕ್ಕಳಿರುವುದು, ಅದರಲ್ಲಿ ರಾಮ ಸಹಿತವಾಗಿ 3 ಜನ ಮಕ್ಕಳು. ಅವರಿಗೂ ಏಕಕಾಲದಲ್ಲಿ ವಿವಾಹ ಮಾಡಬಹುದು, ಅವರನ್ನು ಬರಮಾಡ ಹೇಳುವುದು. ಎಲ್ಲರ ಒಪ್ಪಿಗೆ ಸೂಚಿಸಿ ಆ ನಂತರ ವಿವಾಹಕ್ಕೆ ಎಲ್ಲರೂ ಸಿದ್ಧ ಆಗ್ತಾರೆ. ಆ ರೀತಿಯಾಗಿ ರಾಮಚಂದ್ರನಿಗೆ ಸೀತಾ ಮಹಾಲಕ್ಷ್ಮಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಲಕ್ಷ್ಮಣ ಸ್ವಾಮಿಗೆ ಊರ್ಮಿಳಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಭರತರಾಜನಿಗೆ ಮಾಂಡವಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಶತ್ರುಘ್ನನಿಗೆ ಶ್ರುತಿಕೀರ್ತಿಯನ್ನು ಕೊಟ್ಟು ವಿವಾಹ ಮಾಡಿ ಬಹಳ ವಿಜೃಂಭಣೆಯಿಂದ ಅನೇಕ ದಿನಗಳ ಕಾಲ ಆ ಒಂದು ವಿವಾಹ ವೈಭವವಾಗಿ ನೆರವೇರಿ ದೇವಾನುದೇವತೆಗಳಿಂದ ಪುಷ್ಪವೃಷ್ಟಿಯನ್ನು ಕುರಿಸಿ ಸ್ವಾಮಿಗೆ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದರು. ಈ ರೀತಿಯಾಗಿ ಈ ಸೀತಾರಾಮ ಕಲ್ಯಾಣ ನೆರವೇರಿತು ಎಂಬಲಿಗೆ ಈ ಒಂದು ವರ ಪರೀಕ್ಷೆಯ ಸಂಪೂರ್ಣ ಆಯಿತು. ಬಂದ್ರ ಹೆಣ್ಮಕ್ಳು ಬಂದಿದ್ದಾರೆ.
ಯಾರು ಯೂನಿಫಾರ್ಮ್ ಅಲ್ಲೇ ಇಲ್ಲ ಡ್ರೆಸ್